ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು, ಮತ್ತೊಂದು ಹೊಸ ಸತ್ಯಕತೆಯನ್ನು ಹೊತ್ತು ತಂದಾಯಿತು. ಇವತ್ತು ಮೇ 29, ನಮ್ಮ ಕಲಿಯುಗ ಕರ್ಣ, ನಮ್ಮ ಪ್ರೀತಿಯ ಮಂಡ್ಯದ ಗಂಡು, ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಷ್ ಅಣ್ಣ ಅವರ ಹುಟ್ಟುಹಬ್ಬ, ಅವರ ಒಂದು ಸವಿನೆನಪು. ಅಣ್ಣ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ನೀವೆಲ್ಲೇ ಇದ್ರೂ ನಿಮ್ಮ ಬ್ಲೆಸ್ಸಿಂಗ್ಸು ಕನ್ನಡ ಇಂಡಸ್ಟ್ರಿ ಮೇಲೆ ಇರಲಿ ಅಂತ ಹೇಳಿಕೊಂಡು ಈ ಒಂದು ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಂಬರೀಷ್ ಅಣ್ಣನ ಕತೆ ಹೇಳೋದಕ್ಕಿಂತ ಮುಂಚೆ ಇದೊಂದು ಮಾತು ಯಾಕೋ ಹೇಳಬೇಕು ಅನ್ನಿಸ್ತು ಸ್ನೇಹಿತರೆ. ಇವತ್ತಿನ ನಮ್ಮ ಚಿತ್ರರಂಗದ ಸ್ಥಿತಿ ಪರಿಸ್ಥಿತಿನ ನೋಡಿ. ಅಣ್ಣವರು ಅಂದರೆ ದೈಹಿಕವಾಗಿ ಕಾಲವಾದ ಮೇಲೆ ಚಿತ್ರರಂಗದಲ್ಲಿ ಇದ್ದ ಶುದ್ಧತೆ, ಅಂದರೆ ಆ ಪ್ಯೂರಿಟಿ ಹೊಟ್ಟೋಯ್ತು. ವಿಷ್ಣು ಸರ್ ಕಾಲವಾದ ಮೇಲೆ ನಮ್ಮ ಇಂಡಸ್ಟ್ರಿನಲ್ಲಿದ್ದ ಆ ಒಂದು ಡಿಸಿಪ್ಲಿನ್, ಆ ಬದ್ಧತೆ ಅದು ಹೊಟ್ಟೋಯ್ತು. ಅಂಬರೀಷ್ ಅಣ್ಣವ್ರು ಹೋದ್ಮೇಲೆ ಆ ಕನೆಕ್ಟಿವಿಟಿ ಅಂತ ಏನು ಹೇಳ್ತೀವಿ, ಆ ಕೊಂಡಿನೇ ಹೊಟ್ಟೋಯ್ತು. ಸೊ ಆ ಕೊಂಡಿನ ಬೆಸೆಯುವಂಥ ನಾಯಕರು ನಮ್ಮ ಚಿತ್ರರಂಗಕ್ಕೆ ಬರಲಿ, ಇದೇ ದಿಗ್ಗಜರ ಸಾಲಿನಲ್ಲಿ ಸೇರುವಂಥ ಸಾಕಷ್ಟು ಜನ ಕಲಾವಿದರು, ಸ್ಟಾರ್ಗಳಿದ್ದಾರೆ. ಅವರು ಮುಂದಾಳತ್ವ ತಗೊಂಡು ನಮ್ಮ ಚಿತ್ರರಂಗದ ದೋಣಿನ ಸಾಗಿಸಲಿ ಅಂತ ಹೇಳಿಕೊಂಡು ಮತ್ತೊಮ್ಮೆ ಅಂಬರೀಷ್ ಅಣ್ಣನಿಗೆ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಅವರ ನಡುವೆ ನಡೆದ ಒಂದು ಸತ್ಯ ಕಥೆನ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಆವಾಗ ಜಿ ಕನ್ನಡನಲ್ಲಿ ಕೆಲಸ ಮಾಡ್ತಿದ್ದೆ, ಸಮ್ವೇರ್ ಅರೌಂಡ್ 2007-2008 ಸಂದರ್ಭ. ಅಂಬರೀಷ್ ಅಣ್ಣನ ಜೊತೆ ತುಂಬ ಚೆನ್ನಾಗಿ ಒಡನಾಟ ಇತ್ತು. ಅಂಬರೀಷ್ ಅಣ್ಣನ ಮನೆಗೆ ಹೋಗ್ತಾ ಇದ್ದೆ, ಪ್ರೀತಿಯಿಂದ ಮಾತಾಡ್ಸೋರು, ಬಲವಂತ ಮಾಡಿ ತಿಂಡಿ ತಿನ್ನಿಸೋರು, ಬೈದ್ಬಿಟ್ಟು ತಿನ್ನಿಸೋರು, ಇದೆಲ್ಲ ಸಲಿಗೆಗಳಿತ್ತು. ಯಾರಿಗೇ ಆಗಲಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದೊಂದು ಕನಸಿರುತ್ತೆ, ಒಂದೊಂದು ಆಸೆ ಇರುತ್ತೆ. ನನಗೂ ಹಾಗೆ ಒಂದು ಕನಸಿತ್ತು. ನನ್ನ ಸಂಪಾದನೆಯಲ್ಲಿ ನಾನೊಂದು ಕಾರ್ ತೊಗೋಬೇಕು ಅಂತ. ಅಫ್ಕೋರ್ಸ್ ನಮ್ಮ ತಂದೆ ಕಾರ್ ಇತ್ತು, ನಂದು ಸಂಪಾದನೆಯಲ್ಲಿ ಅಂತ ಕಾರ್ ಇರಲಿಲ್ಲ. ಎಲ್ರಿಗೂ ಅದೊಂದು ಇರುತ್ತಲ್ಲ, ಅವ್ನು ಮನೆ ಕಟ್ಟಬೇಕು, ಕಾರ್ ತೊಗೋಬೇಕು ಅಂತ. ಸೊ ಒಂದು ಸಣ್ಣದಾಗಿ ಕೂಡಿಟ್ಬಿಟ್ಟು ನನ್ನ ಹೆಂಡತಿಯಲ್ಲೂ RD ಹಾಕಿದ್ರು. ಆ ದುಡ್ಡಿಂದೆಲ್ಲ ಒಂದು 2 ಲಕ್ಷ ರೂಪಾಯಿ ತನಕ ದುಡ್ಡನ್ನ ಜೋಡಿಸ್ಕೊಂಡು ಅದನ್ನು ಡೌನ್ ಪೇಮೆಂಟ್ ಕಟ್ಟಿ ಮಿಕ್ಕಿದ ಲೋನ್ಗೆ ಹಾಕೋಣ ಅಂತೆಲ್ಲ ವ್ಯವಸ್ಥೆ ಮಾಡಿಕೊಂಡು ಬನ್ನೇರುಘಟ್ಟ ರೋಡಲ್ಲಿರುವ ಸಾಗರ್ ಆಟೋಮೊಬೈಲ್ ಶಾಪ್ಗೆ ಹೋದ್ವಿ, ಅಂದರೆ ಅಲ್ಲಿ ಕಾರ್ ಶೋರೂಮ್ಗೆ. ಆವತ್ತಿನ ದಿವಸದಲ್ಲಿ ಮಾರುತಿ ಸ್ವಿಫ್ಟ್ ಕಾರು ಮಾರ್ಕೆಟ್ಗೆ ಬಂದು ಹೋದ್ರು, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಹೋಗಿ ಕೇಳಿದ್ವಿ, ಎಲ್ಲೋ ಕೇಳ್ತಾರೆ, ಇಲ್ಲ 8 ಮಂತ್ಸ್ ವೆಯ್ಟಿಂಗ್ ಪೀರಿಯಡು ಅಂತ ಅಂದ್ಬಿಟ್ರು. 6 to 8 ಮಂತ್ಸ್ ವೆಯ್ಟಿಂಗ್ ಪೀರಿಯಡ್ ಅಂದ್ಬಿಟ್ರು. ಅಂದರೆ ಕೈಯಲ್ಲಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ, ಆ ದುಡ್ಡಿದೆ, ಆ ದುಡ್ಡು ಇನ್ಯಾವುದಕ್ಕೋ ಖರ್ಚು ಮಾಡಿಬಿಡ್ತೀವಿ. ಅಯ್ಯೋ ಏನಯ್ಯ ಹಿಂಗೆ ಕಾರ್ ತೊಗೊಳ್ಳೋಣ ಅಂತ ಬಂದ್ವಿ, ಬೇರೆ ಇನ್ಯಾವುದಾದ್ರು ಕಾರ್ಗೆ ಆಪ್ಷನ್ ಹೋಗೋದಾಗಿದ್ದು. ಆದರೆ ನಮಗೆ ಆ ಸ್ವಿಫ್ಟ್ ಕಾರ್ ಅನ್ನೋದು ಒಂದು ಡ್ರೀಮ್ ಕಾರ್ ಆಗಿತ್ತು. ಆ ಕಾರೇ ತೊಗೋಬೇಕು ಅಂತ ತುಂಬ ತಲೆ ಒಳಗಡೆ ಇತ್ತು. ಆಮೇಲೆ ಅಷ್ಟಕ್ಕೆ ಬಜೆಟಿಗೆ ಫಿಕ್ಸ್ ಆಗಿದ್ವಿ. ಏನು ಮಾಡೋದು ಗೊತ್ತಿಲ್ಲ. ನಮ್ಮ ಮನೆಗೆ ಬಂದೆ, ನನ್ನ ಹೆಂಡ್ತಿನ ಮನೆಯಲ್ಲಿ ಬಿಟ್ಟೆ. ಮೊಬೈಲ್ ನೋಡಿದ್ರೆ ಮೊಬೈಲಲ್ಲಿ ಸುಮಾರು ಒಂದು 4-5 ಮಿಸ್ಡ್ ಕಾಲ್ ಇತ್ತು. ಯಾರಪ್ಪ ಅಂದರೆ ಸೀನಾ ಅಂಬಿ ಅಂತ ಹಾಕ್ಕೊಂಡಿದ್ದೆ. ಅಂಬರೀಷ್ ಅಣ್ಣನ ಹತ್ರ ಸೀನಣ್ಣ ಅಂತ ಇದ್ರು, ನೀವು ನೋಡಿರ್ತೀರ, ಬಿಳಿ ಗಡ್ಡ ಬಿಟ್ಕೊಂಡು ಜೊತೆಗೇ ಇರೋರು. ಅವ್ರದ್ದು ಫೋನ್ ಇತ್ತು. ಏನಣ್ಣ ಫೋನೇ ತೆಗ್ದಿಲ್ಲ ಅಂತ ಕೇಳಿದ್ರು. ನಾನು ಆಮೇಲೆ ವಾಪಸ್ ಫೋನ್ ಮಾಡಿದಾಗ, ಇಲ್ಲಣ್ಣ ಹೇಳಿ ಅಣ್ಣ ಏನು ವಿಷಯ. ಏನಿಲ್ಲ ಅಣ್ಣ, ಹಿಂಗಿನ ಕಾರ್ದು ಇದು ಮಾಡೋದಕ್ಕೆ ಹೋಗಿದ್ದೆ, ಅಲ್ಲೇನೋ ವೆಯ್ಟಿಂಗ್ ಪೀರಿಯಡ್ ಹೇಳಿದ್ರು, ಬೇಜಾರಾಯಿತು. ಅದು ಒಂಚೂರು ನಾಳೆ ಮನೆ ಹತ್ರ ಬನ್ನಿ ಅಣ್ಣನ ಮಾತಾಡಬೇಕು ಅಂತಿದ್ರು ಅಂತ ಹೇಳಿದ್ರು. ಸರಿ, ನೆಕ್ಸ್ಟ್ ಡೇ ಬೆಳಗ್ಗೆ JP ನಗರದಲ್ಲಿರುವ ನಮ್ಮ ರೆಬಲ್ ಸ್ಟಾರ್ ಅವರ ಮನೆಗೆ ಹೋದೆ. ಹೋಗ್ತಾ ಇರೋಂಗೆ ಸೀನಣ್ಣ ಸಿಕ್ಕಿದ್ರು. ಬಾಣ ಅಣ್ಣ ರೆಡಿಯಾಗಿ ಬರ್ತಾಯಿದ್ದಾರೆ. ಅಂಬರೀಷ್ ಅಣ್ಣ ನಾರ್ಮಲಿ ಕೆಳಗಡೆ ಬರ್ತಾಯಿದೆ 11-11:30 ಮೇಲೆ. ಲಿಫ್ಟಿಂದ ನಮ್ಮ ರೆಬಲ್ ಸ್ಟಾರ್ ಇಳಿದ್ರು. ಅವ್ರ ಮನೆಯಲ್ಲೇ ಲಿಫ್ಟ್ ಇತ್ತು. ಒಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡ್ರು. ಫಸ್ಟೆಲ್ಲ ಅಂಬರೀಷ್ ಅಣ್ಣಂದು ನೋ ಟಾಕ್ಸ್, ಬರೀ ಎಕ್ಸ್ಪ್ರೆಷನ್, ಬರೀ ಗುರಾಯಿಸೋದು, ಒಂದು ಲುಕ್ಕು, ಕಣ್ಣು ತೋರಿಸೋದು, ಕೂತ್ಕೊ ಅನ್ನೋದು, ಹೀಗೆ ಇದ್ದಿದ್ದು. ಆಗ ನಮ್ಮ ಸೀನಣ್ಣ ಬಂದ್ಬಿಟ್ಟು, ಅಣ್ಣ ಅಂದ ತಕ್ಷಣ ಸೀನಣ್ಣನ ಕಡೆ ರೆಬಲ್ ಸ್ಟಾರ್ ಒಂದು ಲುಕ್ ಕೊಟ್ಟರು. ರಘು ಕಾರ್ ತೊಗೊಬೇಕು ಅಂತಿದ್ದಾನಂತೆ. ಅವ್ರನ್ನ ಲುಕ್ ಕೊಡೋದು. ಯಾವ ಕಾರು ಅಂತಂದ್ರೆ, ಅಣ್ಣ ನಾನೇನು ಸೀನಣ್ಣಂಗೆ ಪಾಪ ಹೇಳೇ ಇಲ್ಲ. ಅವರು ಅವತ್ತು ಹಿಂದಿನ ದಿವಸ ಫೋನ್ ಮಾಡಿದಾಗ ನನಗಾಗಿದ್ದು ಬೇಜಾರನ್ನ ಗಮನಿಸಿ ಅವರವರಾಗಿ ಸೀನಣ್ಣ ಇನಿಷಿಯೇಟಿವ್ ತೊಗೊಂಡಿದ್ದು. ಹೋಗಿದ್ದಂತೆ ಏನೋ ವೆಯ್ಟಿಂಗ್ ಪೀರಿಯಡ್ ಹೇಳಿದ್ರಂತೆ. ಏನು ಮಾತಾಡಿಲ್ಲ, ತಿಂಡಿ ತಿಂದರು. ಆಮೇಲೆ ಅವ್ರದ್ದು ಆಫೀಸ್ ರೂಮ್ ಇತ್ತು, ಅಲ್ಲಿಗೆ ಬಂದರು, ಕೂತ್ಕೊಂಡ್ರು. ಫೋನ್ ಮಾಡೋರಿಗೆ ಅಂತಂದರು. ಅಣ್ಣ ಅಂತಂದೆ. ಯಾರು ಹೋಗಿದ್ಯೋ ಅಲ್ಲಿಗೆ ಫೋನ್ ಮಾಡೋ ಅಂತ ಗದರಿದ್ರು. ಆ ಪ್ರೀತಿ ಗದರುವಿಕೆ ಅದು ಮಜಾ, ಅದು ಅಂಬರೀಷ್ ಅಣ್ಣಂಥದ್ದು. ಆ ಗದರ್ತಾರಂಗೆ ಫೋನ್ ಮಾಡಿಕೊಟ್ಬಿಟ್ಟು, ಸರ್ ಒಂದು ನಿಮಿಷ, ನಾನು ರಘುರಾಮ್ ಮಾತಾಡ್ತಾ ಇದ್ದೀನಿ, ಅಂಬರೀಷ್ ಸರ್ ಮಾತಾಡ್ಬೇಕಂತ ಅಂದ್ಬಿಟ್ಕೊಟ್ಟೆ. ಅಂಬರೀಷ್ ಮಾತಾಡ್ತಾ ಇದ್ದೀನಿ ಸರ್, ರಘು ನಮ್ಮ ಹುಡುಗ, ಗಾಡಿ ಯಾವಾಗ ಕೊಡ್ತೀರಾ ಅಂತ ಹೇಳಿದ್ರು. ಆಯಿತು ಥ್ಯಾಂಕ್ ಯು ಅಂದ್ಬಿಟ್ಟು ಫೋನ್ ನನಗೆ ಕೊಟ್ಟರು. ಫೋನ್ ಇಟ್ಟೆ, ಥ್ಯಾಂಕ್ ಯು ಸರ್ ಅಂದ್ಬಿಟ್ಟಿಟ್ಟೆ. ಹಾಂ ಸರಿ ಅಂತ ಅಂಬರೀಷ್ ಅಣ್ಣನ ಹತ್ರ ಹೇಳಿದ್ದೀನಿ, ಗಾಡಿ ಬರುತ್ತೆ, ಹುಚ್ಚುಚ್ಚಾಗಿ ಸ್ಪೀಡಾಗೆಲ್ಲ ಓಡಿಸ್ಬೇಡ, ಸ್ವಲ್ಪ ಲಿಮಿಟಾಗಿ ನೋಡ್ಕೊಂಡು ಓಡಿಸು. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಸೀನಣ್ಣ ಹೋಗ್ಬಿಟ್ಟು ಆಚೆ ಬಂದು ತಗೊಂಡೆ. ಥ್ಯಾಂಕ್ಸ್ ಸೀನಣ್ಣ ಅಂತಂದೆ. ನಾನು ಅವ ನಂದಿನೋ ಬೈಕ್ ಹತ್ರ ಹೊತ್ಕಕ್ಕೆ ಹೋಗ್ತೀನಿ. ನನ್ನ ಹೆಂಡ್ತಿದು 5 ಮಿಸ್ಡ್ ಕಾಲ್ ಇತ್ತು, ಸೈಲೆಂಟಲ್ಲಿ ಇಟ್ಟಿದ್ದೆ. ನೋಡಿದ್ರೆ ನನ್ನ ವೈಫ್ ನಂಬರ್ ಕೊಟ್ಟಿದ್ದಲ್ಲಿ ಸಾಗರ್ ಆಟೋಮೊಬೈಲ್ಸ್ ಅವ್ರಿಗೆ, ಅವ್ರ ನಂಬರ್ಗೆ ಫೋನ್ ಬಂದಿದೆ, ನಿಮ್ಮ ವೆಹಿಕಲ್ ರೆಡಿ ಇದೆ ಅಂತ. ನನ್ನ ಹೆಂಡತಿ ಅಷ್ಟು ಖುಷಿಯಾಗಿದ್ದರು. ಮನೆಗೆ ಹೋಗಿ ಆ 2 ಲಕ್ಷ ರೂಪಾಯಿ ಏನಿದೆ ಅಂತ ತೊಗೊಂಡೋಗಿ ಕೊಟ್ಟು, ಅಲ್ಲೇ ಲೋನ್ ಪೇಪರ್ಸ್ ಎಲ್ಲ ಮೂವ್ ಮಾಡಿ ಬ್ಯಾಂಕಲ್ಲಿ ಲೋನ್ ಹಾಕಿ
ನನ್ನ ಸಂಪಾದನೆಯ ಮೊದಲ ಕಾರು ತಗೊಳ್ಳೋದಕ್ಕೆ ಕಾರಣವೇ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು. ಅಂದರೆ ಈ ರೀತಿ ಅವರ ದಾನ ಧರ್ಮ ಸಹಾಯಗಳು ಎಷ್ಟೋ ಸಾವಿರ ಕೆಲಸಗಳು ಮಾಡಿಬಿಟ್ಟಿದ್ದಾರೆ. ಅಂಬರೀಷ್ ಅಣ್ಣನ ಒಂದು ಋಣದಲ್ಲಿ ಬದುಕಿರೋರು ತುಂಬ ಜನ ಇದ್ದೀವಿ ಇಂಡಸ್ಟ್ರಿನಲ್ಲಿ. ಬಟ್ ಅನ್ನ ಹಾಕಿದ್ದನ್ನು ಸಹಾಯ ಮಾಡಿದ್ದನ್ನು ಯಾವತ್ತೂ ಮರಿಬಾರ್ದು. ಅಣ್ಣ, ನಾನು ಇನ್ನೂ ಯಾವುದೇ ಕಾರ್ ತೊಗೊಂಡ್ರು ಅಥವಾ ಏನೇ ಮುಂದೆ ಜೀವನದಲ್ಲಿ ಮಾಡಿದ್ರು ಆವತ್ತು ನೀವು ಹಿಂದೆ ಮುಂದೆ ಯೋಚನೆ ಮಾಡಿದೆ ನನಗೆ ಮಾಡಿದ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಅಂಬರೀಷ್ ಅಣ್ಣ. ಐ ಲವ್ ಯು, ಲವ್ ಯು, ಲವ್ ಯು. ರೆಸ್ಪೆಕ್ಟ್ಸ್ ಟು ಯು. ಮತ್ತೊಮ್ಮೆ ನಿಮ್ಮ ಹುಟ್ಟುಹಬ್ಬದ ಸವಿ ನೆನಪು. ಎಲ್ಲ ಅಂಬರೀಷ್ ಅಣ್ಣನ ಅಭಿಮಾನಿಗಳಿಗೆ ಈ ಕತೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಈ ಕಥೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ಕಥೆಯೊಂದಿಗೆ ನಾನು ಭೇಟಿಯಾಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.